ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಆನ್ ಪ್ರಿಪೋಸಿಷನ್ನ ಇಂಗ್ಲೀಷ್ ಸೆಂಟೆನ್ಸ್ಗಳಲ್ಲಿ ಯಾವ್ಯಾವ ಕಡೆ ನಾವು ಯೂಸ್ ಮಾಡಬೇಕು, ನಿಮಗೆ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇರುತ್ತಲ್ವಾ, ಯಾವ್ಯಾವ ಜಾಗದಲ್ಲಿ ಹಾಕಬೇಕು, ಯಾವ ವರ್ಡ್ನ ಹಿಂದೆ ಆನ್ ಯೂಸ್ ಆಗುತ್ತೆ, ಎಲ್ಲ ಯೂಸಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಆವಾಗಲೇ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ನಿಮಗೆ. ರೈಟ್, ಸೊ ಲೆಟ್ ಸ್ಟಾರ್ಟ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಆಟ್ನ ಯೂಸೇಜ್ ಹೇಳ್ಕೊಟ್ಟಿದ್ದೆ. ಡೈರೆಕ್ಟ್ ನಾನು ಯೂಸೇಜ್ನ ಹೇಳ್ಕೊಡ್ತಾ ಇದ್ದೀನಿ, ನಿಮಗೆ ಯೂಸ್ ಮಾಡೋದಕ್ಕೆ ಈಸಿ ಇರುತ್ತೆ. ರೈಟ್, ಆನ್ ಯಾವಾಗಲೂ ಒಂದು ಸ್ಪೆಸಿಫಿಕ್ ಡೇ ಅಥವಾ ಡೇಟ್ ಅಥವಾ ಸ್ಪೆಷಲ್ ಡೇನ ಹಿಂದೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ದ ಮೀಟಿಂಗ್ಸ್ ಆನ್ May 15th. ಯಾವ ದಿನ, ಯಾವ ಒಂದು ಸ್ಪೆಸಿಫಿಕ್ ದಿನದಂದು ಏನಿದೆ, ಏನಾಗುತ್ತೆ ಅಂತ ಮಾತಾಡುವಾಗ ಆನ್ ಯೂಸ್ ಮಾಡಿ, ಅಷ್ಟೇ ಸಿಂಪಲ್. ಆ್ಯಂಡ್ ಡೇಸ್ ಹಿಂದೆ ಕೂಡ ಬರುತ್ತೆ. ಇಲ್ಲಿ ನೋಡಿ, ವಿ ಗೆಟ್ ಅಪ್ ಲೇಟ್ ಆನ್ ಸಂಡೇಸ್, ಅಂದರೆ ಭಾನುವಾರಗಳಂದು ನಾವು ಲೇಟಾಗಿ ಎದ್ದೇಳ್ತೀವಿ. ಐ ವಿಲ್ ನಾಟ್ ಬಿ ಅಟ್ ಹೋಮ್ ಆನ್ ಮಂಡೇ. ಆನ್ ಮಂಡೇ ಅಂದರೆ ಸೋಮವಾರದಂದು ಅಂತ ನೀವು ಹೇಳಬೇಕು. ದ ಶಾಪ್ ಈಸ್ ಕ್ಲೋಸ್ಡ್ ಆನ್ ಸ್ಯಾಟರ್ಡೇಸ್, ಅಂದರೆ ಶನಿವಾರಗಳಂದು ಶಾಪ್ ಕ್ಲೋಸ್ ಆಗಿರುತ್ತೆ. ಮೈ ಅಂಕಲ್ ವಿಲ್ ಅರೈವ್ ಆನ್ ಮಂಡೇ ಮಾರ್ನಿಂಗ್. ಸೋಮವಾರ ಬೆಳಿಗ್ಗೆ ನಮ್ಮ ಅಂಕಲ್ ಬರ್ತಾರೆ. ಈ ಥರ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಡೇನ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಇದ್ದರೆ ಮಂಡೇ ಮಾರ್ನಿಂಗ್, ಮಂಡೇ ಈವ್ನಿಂಗ್ ಅದರಿಂದ ಆನ್ ಹಾಕಲೇಬೇಕು ನೀವು. ಆ್ಯಂಡ್ ಈ ಎಕ್ಸಾಂಪಲ್ ನೋಡಿ, ಐ ಆಮ್ ಆಲ್ವೇಸ್ ಸ್ಲೀಪಿ ಆನ್ ಮಂಡೇ ಮಾರ್ನಿಂಗ್ಸ್. ಮಂಡೇ ಮಾರ್ನಿಂಗ್ಸ್ ಅಂದರೆ ಸೋಮವಾರಗಳ ಮಾರ್ನಿಂಗ್ ಟೈಮಲ್ಲಿ ನನಗೊಂಥರ ನಿದ್ದೆ ಬಂದಂಗೆ ಆಗ್ತಾ ಇರುತ್ತೆ. ಮೈ ಸಿಸ್ಟರ್ ವಾಸ್ ಬಾರ್ನ್ ಆನ್ ಇಂಡಿಪೆಂಡೆನ್ಸ್ ಡೇ. ಯಾವ ದಿನದಂದು? ಆನ್ ಇಂಡಿಪೆಂಡೆನ್ಸ್ ಡೇ. ವಾಟ್ ಆರ್ ಯು ಗೋಯಿಂಗ್ ಟು ಡೂ ಆನ್ ಯುವರ್ ಬರ್ಡೇ? ನಿನ್ನ ಬರ್ಡೇ ದಿನ. ಟೆಲ್ ಮಿ ವಾಟ್ ಆರ್ ದ ಥಿಂಗ್ಸ್ ಯು ಡೂ ಆನ್ ದೀಪಾವಳಿ, ಅಂದರೆ ದೀಪಾವಳಿ ದಿನದಂದು. ಆನ್ ನ್ಯೂ ಇಯರ್ಸ್ ಡೇ, ನ್ಯೂ ಇಯರ್ ದಿನದಂದು. ರೈಟ್, ಇಲ್ಲೂ ಆನ್ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಸಂಜು ವಾಸ್ ಬಾರ್ನ್ ಆಟ್ 5:54 ಇನ್ ದ ಮಾರ್ನಿಂಗ್ ಆನ್ ಸ್ಯಾಟರ್ಡೇ 14th. ಇಲ್ಲಿ ನೋಡಿ, ಕ್ಲಾಕ್ ಟೈಮ್ ಹೇಳುವಾಗ ಆಟ್ ಹಾಕಬೇಕು. ಆಟ್ 5:54 ಇನ್ ದ ಮಾರ್ನಿಂಗ್. ಹಾಂ, ಇಲ್ಲಿ ಇನ್ ದ ಮಾರ್ನಿಂಗ್ ಬರುತ್ತೆ. ಜಸ್ಟ್ ಮಾರ್ನಿಂಗ್ ಇದ್ರೆ ಇನ್ ಬರುತ್ತೆ. ಮಂಡೇ ಮಾರ್ನಿಂಗ್, ಸಂಡೇ ಮಾರ್ನಿಂಗ್ ಇದ್ರೆ ಆನ್ ಬರುತ್ತೆ. ಯಾವ ದಿನ? ಆನ್ ಸ್ಯಾಟರ್ಡೇ 14th. ಅರ್ಥ ಆಯ್ತಲ್ಲ? ಆ್ಯಂಡ್ ಒಂದು ಸ್ಪೆಸಿಫಿಕ್ ಡೇನ ನಾವು ಪಾಯಿಂಟ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಅದ್ರ ಹಿಂದೆ ಆನ್ ಬರುತ್ತೆ. ಆನ್ ದ್ಯಾಟ್ ಡೇ, ಅವತ್ತಿನ ದಿನ. ಆನ್ ದ್ಯಾಟ್ ಡೇ ದಿಸ್ ಹ್ಯಾಪೆಂಡ್. ಆನ್ ದ್ಯಾಟ್ ಡೇ ವಿ ವರ್ ಅಟ್ ಸಮ್ವೇರ್. ಈ ಥರ ಹೇಳ್ತಿರ್ತಿರಲ್ಲ. ಆನ್ ದ ಫಸ್ಟ್ ಡೇ, ಮೊದಲ ದಿನದಂದು. ಆನ್ ದ ಫಸ್ಟ್ ಡೇ ಆಫ್ ಮೈ ಜಾಬ್ ಸಮಥಿಂಗ್ ಹ್ಯಾಪೆಂಡ್. ರೈಟ್, ಆನ್ ಬಂದೇ ಬರುತ್ತೆ ಎಲ್ಲ ಕಡೆನೂ. ಆನ್ ದ ನೆಕ್ಸ್ಟ್ ಡೇ, ಆನ್ ಹಿಸ್ ಬರ್ತ್ಡೇ, ಆನ್ ದ ಸೇಮ್ ಡೇ, ಆನ್ ದಿಸ್ ಡೇ ಲಾಸ್ಟ್ ಇಯರ್. ಇವತ್ತಿನ ದಿನ ಲಾಸ್ಟ್ ಇಯರ್ ಏನೋ ನಡೆದಿತ್ತು, ಅದನ್ನು ನೀವು ಹೇಳ್ತಿರ್ತೀರಾ, ಅವಾಗ ಈ ಥರ ಹೇಳಬೇಕು. ಆನ್ ದಿಸ್ ಡೇ, ಆನ್ ಬಂದೇ ಬರುತ್ತಿಲ್ಲಿ. ರೈಟ್, ಆನ್ ನ್ಯೂ ಇಯರ್ಸ್ ಡೇ. ನಾನು ನಿನ್ನೆ ಹೇಳಿದ್ದೆ ಆಟ್ ದಿ ನ್ಯೂ ಇಯರ್ ಅನ್ಬೇಕು ಅಂತ. ಇಲ್ಲಿ ನೋಡಿ, ವರ್ಡ್ ಡೇ ಬಂದಿದೆ. ಡೇ ಬಂದಿರೋದ್ರಿಂದ ನೀವು ಇಲ್ಲಿ ಹಿಂದೆ ಆನ್ ಹಾಕಲೇಬೇಕು. ರೈಟ್, ಆನ್ ದ ಫೇರ್ವೆಲ್ ಡೇ, ಆನ್ ಹರ್ ವೆಡ್ಡಿಂಗ್ ಡೇ. ಏನೇನಾಯಿತು, ಯಾರ್ಯಾರಿದ್ರು, ಈ ಥರ ಏನಾದರೂ ಮಾತಾಡುವಾಗ ಹೇಳಲೇಬೇಕು. ಆನ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್. ರೈಟ್, ಎಲ್ಲ ಕಡೆನೂ ಆನ್ನ ನೀವು ಮಿಸ್ ಮಾಡಬಾರ್ದು. ಆಮೇಲೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಇದನ್ನೆಲ್ಲ. ಸೆಕೆಂಡ್ ಯೂಸೇಜ್ ಗೊತ್ತಿದೆಲ್ಲ ನಿಮಗೆ. ಆನ್ ಸರ್ಫೇಸ್, ಆನ್ ಫ್ಲೋರ್, ಆನ್ ವಾಲ್. ಸರ್ಫೇಸ್ ಅಂದ್ರೇನು? ಯಾವುದಾದ್ರೂ ಒಂದು ವಸ್ತುವಿನ ಮೇಲ್ಮೈ, ಅದರ ಮೇಲೆ ಈ ಥರ ಹೇಳುವಾಗ ಆನ್ ಬಂದೇ ಬರುತ್ತೆ, ನಿಮಗೆ ಗೊತ್ತಿರುತ್ತೆ. ಯಾವುದರ ಮೇಲೆ ಅಂತ ಹೇಳುವಾಗ ನೋಡಿ ಇಲ್ಲಿ, ಆಯಿಲ್ ಫ್ಲೋಟ್ಸ್ ಆನ್ ದ ವಾಟರ್. ಯಾವುದರ ಮೇಲೆ? ಆನ್ ದ ವಾಟರ್, ನೀರಿನ ಮೇಲೆ. ದೇರ್ ಆಫೀಸ್ ಇಸ್ ಆನ್ ದ ಥರ್ಡ್ ಫ್ಲೋರ್. 3ನೇ ಫ್ಲೋರ್ನಲ್ಲಿ ಅಂತೀವಿ. ಇನ್ ದ ಥರ್ಡ್ ಫ್ಲೋರ್ ಅನ್ಬಾರ್ದು ಯಾವತ್ತೂ ಅಷ್ಟೇ. ಫ್ಲೋರ್ ಅನ್ನೋ ವರ್ಡ್ ಬಂದರೆ ಅದ್ರ ಹಿಂದೆ ಆನ್ ಇದ್ದೇ ಇರಬೇಕು. ದೇರ್ ಇಸ್ ಮಡ್ ಆನ್ ದ ಫ್ಲೋರ್, ಆನ್ ದ ಫಸ್ಟ್ ಫ್ಲೋರ್, ಆನ್ ದ ಗ್ರೌಂಡ್ ಫ್ಲೋರ್ ಅನ್ಬೇಕು. ಸಂಬಡಿ ಸ್ಟಕ್ ಇಟ್ ಆನ್ ದ ಡೋರ್. ಯಾರೋ ಇದನ್ನ ಬಾಗಿಲ ಮೇಲೆ ಅಂಟಿಸಿದ್ರು. ಹೂಸ್ ಫೋನ್ ಈಸ್ ದ್ಯಾಟ್ ಆನ್ ದ ಟೇಬಲ್? ಟೇಬಲ್ ಮೇಲೆ ಇರೋದು ಯಾರ ಫೋನ್? ವಾಟ್ ಈಸ್ ದಟ್ ರೆಡ್ ಥಿಂಗ್ ಆನ್ ಯುವರ್ ಪ್ಲೇಟ್? ಕನ್ನಡದಲ್ಲಿ ನಾವೇನೋ ಪ್ಲೇಟ್ನಲ್ಲಿ ಅಂತೀವಿ, ಬಟ್ ಆನ್ ಯುವರ್ ಪ್ಲೇಟ್ ಅನ್ಬೇಕು, ಆನ್ ದ ಪ್ಲೇಟ್ ಅಂತಾನೆ ಅನ್ಬೇಕು. ಡೋಂಟ್ ಹ್ಯಾಂಗ್ ಎನಿ ಪಿಕ್ಚರ್ಸ್ ಆನ್ ದಿಸ್ ವಾಲ್. ಯಾವಾಗಲೂ ಆನ್ ದ ವಾಲೇ ಇರುತ್ತೆ. ಡೋಂಟ್ ಹ್ಯಾಂಗ್ ಎನಿ ಪಿಕ್ಚರ್ಸ್ ಆನ್ ದಿಸ್ ವಾಲ್. ದೆರ್ ಇಸ್ ನೋ ಒನ್ ಲೈಕ್ ಹಿಮ್ ಆನ್ ದಿ ಅರ್ತ್. ಆನ್ ದಿ ಅರ್ತ್ ಅಂತಾನೆ ಅನ್ಬೇಕು, ಅಂದರೆ ಭೂಮಿಯ ಮೇಲೆ. ರೈಟ್, ಯು ಹ್ಯಾವ್ ಗಾಟ್ ನೋ ಪಿಂಪಲ್ಸ್ ಆನ್ ಯುವರ್ ಫೇಸ್ ನಾವ್. ನಿನ್ನ ಫೇಸ್ ಮೇಲೆ. ವಿ ಜಸ್ಟ್ ಸ್ಯಾಟ್ ಆನ್ ಅ ಬೆಂಚ್ ನಿಯರ್ ದಿ ಎಂಟ್ರೆನ್ಸ್. ಎಂಟ್ರೆನ್ಸ್ ಹತ್ರ ಇರೋ ಒಂದು ಬೆಂಚ್ ಮೇಲೆ. ಕ್ಯಾನ್ ಯು ಗೋ ಕ್ಲೀನ್ ಆಲ್ ದ ಲೀವ್ಸ್ ಆನ್ ದ ರೂಫ್? ಅಂದರೆ ಮನೆ ಮೇಲೆ ರೂಫ್ ಇರುತ್ತಲ್ಲ, ಅದ್ರ ಮೇಲಿರೋ ಲೀವ್ಸ್ನ ಕ್ಲೀನ್ ಮಾಡ್ತೀಯ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ನಾನು ಪ್ರತಿ ಸೆಂಟೆನ್ಸ್ನ ಪೂರ್ತಿಯಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ಗ್ರಾಮರ್ ಟಾಪಿಕ್ಸ್ನ ಕವರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಟಾಪಿಕ್ ಮೇಲೆ ಫೋಕಸ್ ಮಾಡ್ತೀನಿ. ರೈಟ್, ನೀವು ಹಳೆ ಕ್ಲಾಸಸ್ ನೋಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್, ಥರ್ಡ್ ಯೂಸೇಜ್. ಆನ್ ನಾವು ಮೀಡಿಯಾ ಬಗ್ಗೆ ಮಾತಾಡುವಾಗ, ಸೋಷಿಯಲ್ ಮೀಡಿಯಾ, ಎನಿ ಡಿಜಿಟಲ್ ಮೀಡಿಯಾ ಆರ್ ಎನಿ ಕಮ್ಯುನಿಕೇಷನ್ ಮೀಡಿಯಾ, ಅದ್ರ ಹಿಂದೆ ಆನ್ ವರ್ಡ್ ಬರಲೇಬೇಕು. ಐವ್ ಸೀನ್ ಹಿಮ್ ಆನ್ ಟಿ ವಿ. ನಾನು ಅವ್ರನ್ನ ಟಿ ವಿಲಿ ನೋಡಿದ್ದೀನಿ. ತುಂಬ ಜನ ಮಾಡೋ ಮಿಸ್ಟೇಕ್ ಏನಂದರೆ ಇನ್ ಟಿ ವಿ
ನೋ, ರಾಂಗ್ ಅನ್ಬಾರ್ದು. ಐ ಸೀನ್ ಹಿಮ್ ಆನ್ ಟಿ ವಿ ಅಂದರೆ ಅವರು ಟಿ ವಿಲಿ ಬಂದಿದ್ರು ನಾನು ನೋಡಿದೆ ಅನ್ನೋ ಮೀನಿಂಗ್. ಆನ್ ಟಿ ವಿ ಅಂದರೆ ಟಿ ವಿ ಮೇಲೆ ಅನ್ನೋ ಮೀನಿಂಗ್ ಬರಲ್ವಾ? ಎಸ್ ಬರುತ್ತೆ. ನೀವು ಟಿ ವಿ ಮೇಲೆ ಏನೋ ಇದೆ ಅಂತ ಹೇಳೋವಾಗ ದ ರಿಮೋಟ್ ಈಸ್ ಆನ್ ದ ಟಿ ವಿ ಅನ್ಬೇಕು. ನೋಡಿ, ಅವಾಗ ಆನ್ ದ ಟಿ ವಿ ಅಂತೀವಿ. ಟಿ ವಿ ಮೇಲಿದೆ ನೋಡು ರಿಮೋಟ್. ಈ ಎಕ್ಸಾಂಪಲ್ನ ಕೂಡ ಬರೆದಿಟ್ಕೊಳ್ಳಿ. ಆರ್ ಯು ಆನ್ ಫೇಸ್ಬುಕ್ ಅಂದರೆ ನಿನ್ನ ಅಕೌಂಟ್ ಫೇಸ್ಬುಕ್ನಲ್ಲಿದೆಯಾ, ನೀನು ಫೇಸ್ಬುಕ್ ಯೂಸ್ ಮಾಡ್ತೀಯಾ, ಇದೇ ಥರನೇ ಕೇಳಿ. ಆರ್ ಯು ಆನ್ ವಾಟ್ಸ್ಆ್ಯಪ್, ಆರ್ ಯು ಆನ್ ಇನ್ಸ್ಟಾಗ್ರಾಮ್, ಇದೇ ಥರನೇ ಕೇಳಬೇಕು ನೀವು. ಅದಕ್ಕೆ ಆನ್ಸರ್ ಆಗಿ ನೋ, ಐ ಆಮ್ ನಾಟ್ ಆನ್ ಫೇಸ್ಬುಕ್, ಐ ಆಮ್ ಆಲ್ವೇಸ್ ಆನ್ ಫೇಸ್ಬುಕ್, ಐ ಆಮ್ ನೆವರ್ ಆನ್ ಫೇಸ್ಬುಕ್, ಬರೆದಿಟ್ಕೊಳ್ಳಿ ಎಲ್ಲ ಸೆಂಟೆನ್ಸ್. ವಾಟ್ಸ್ ಆನ್ ಸ್ಟಾರ್ ಸ್ಪೋರ್ಟ್ಸ್ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಈಗ ಏನು ಬರ್ತಾ ಇದೆ, ಈ ಥರ ಟಿ ವಿ ಚಾನಲ್ನ ಹೇಳ್ತಾ ಇದ್ರೆ ಅಂದರೆ ಅದ್ರ ಹಿಂದೆನೂ ಆನ್ ಬರುತ್ತೆ. ವಾಟ್ಸ್ ಆನ್ TV9 ಅಂದರೆ ಆ ಚಾನಲ್ನಲ್ಲಿ ಏನು ಬರ್ತಾ ಇದೆ ಅಂತ ಕೇಳ್ತಿದ್ದೀರಾ. ಐ ವಾಚ್ಡ್ ಇಟ್ ಆನ್ ಯೂಟ್ಯೂಬ್, ಏನೋ ಡಿಸ್ಕಸ್ ಮಾಡ್ತಿರ್ತೀರಾ, ಅವಾಗ ಹೇಳ್ತೀರಾ ನಾನು ಅದನ್ನು ಯೂಟ್ಯೂಬ್ನಲ್ಲಿ ನೋಡಿದೆ ಅಂತ. ಯೂಟ್ಯೂಬ್ನಲ್ಲಿ ಇನ್ ಯೂಟ್ಯೂಬ್ ಅನ್ಬಾರ್ದು, ಆನ್ ಯೂಟ್ಯೂಬ್ ಅನ್ಬೇಕು, ನೆನ್ಪಿಟ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಫೇಕ್ ಆನ್ ದಿಸ್ ಶೋ, ಈ ಶೋನಲ್ಲಿ ಅಂತಿರಲ್ಲ, ಆನ್ ದಿಸ್ ಶೋ ಅನ್ಬೇಕು, ಇನ್ ದಿಸ್ ಶೋ ಅಲ್ಲ. ದೆರ್ ಇಸ್ ನೋ ಲಿಂಕ್ ಫಾರ್ ದ್ಯಾಟ್ ಆನ್ ಯುವರ್ ವೆಬ್ಸೈಟ್ ಅನ್ಬೇಕು. ಇನ್ ಯುವರ್ ವೆಬ್ಸೈಟ್ ಅಲ್ಲ, ಆನ್ ಯುವರ್ ವೆಬ್ಸೈಟ್. ಡೋಂಟ್ ಬಿಲೀವ್ ಎವ್ರಿಥಿಂಗ್ ದಟ್ ಈಸ್ ಆನ್ ದಿ ಇಂಟರ್ನೆಟ್. ಇಂಟರ್ನೆಟ್ನಲ್ಲಿ ಅಂತ ಹೇಳುವಾಗ ಆನ್ ದಿ ಇಂಟರ್ನೆಟ್ ಅನ್ಬೇಕು, ಇನ್ ದ ಇಂಟರ್ನೆಟ್ ಅನ್ನಲ್ಲ. ರೈಟ್. ನೋ, ವಿ ಡಿಂಟ್ ಮೀಟ್, ವಿ ಟಾಕ್ಡ್ ಆನ್ ದ ಫೋನ್. ಅಂದರೆ ನಾವು ಮೀಟ್ ಆಗಿಲ್ಲ, ಬಟ್ ಫೋನಲ್ಲಿ ಮಾತಾಡಿದ್ವಿ. ವಿ ಟಾಕ್ಡ್ ಆನ್ ದ ಫೋನ್ ಅನ್ಬೇಕು, ಇನ್ ದ ಫೋನ್ ಅನ್ನಲ್ಲ. ಓವರ್ ದ ಫೋನ್ ಅಂತಲೂ ಅನ್ಬೋದು. ರೈಟ್. ವಾಟ್ ಇಸ್ ದ ಮೋಸ್ಟ್ ವ್ಯೂಡ್ ವಿಡಿಯೋ ಆನ್ ಯುವರ್ ಯೂಟ್ಯೂಬ್ ಚಾನಲ್ ಅನ್ಬೇಕು, ಇನ್ ಯುವರ್ ಅಲ್ಲ, ಆನ್ ಯುವರ್ ಯೂಟ್ಯೂಬ್ ಚಾನಲ್. ರೈಟ್, ನಿಮ್ಮ ಚಾನಲ್ನಲ್ಲಿ, ಆನ್ ಯುವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಅದೇ ಥರ ಇಲ್ಲಿ ನೋಡಿ, ದೇರ್ ಆರ್ ಸ್ಕ್ಯಾಮ್ಸ್ ಈವನ್ ಆನ್ ಇನ್ಸ್ಟಾಗ್ರಾಮ್, ದೇರ್ ಆರ್ ಸ್ಕ್ಯಾಮ್ಸ್ ಈವನ್ ಆನ್ ಅಮೆಝಾನ್, ಆನ್ ದಿಸ್ ಆ್ಯಪ್, ಆನ್ ವಾಟ್ಸ್ಆ್ಯಪ್. ಈ ಥರ ಆ್ಯಪ್ಸ್ ಹಿಂದೆನೂ ಕೂಡ ಆನ್ ವರ್ಡೇ ಬರುತ್ತೆ. ವೆಬ್ಸೈಟ್ನ ಹೆಸರಿನ ಹಿಂದೆನೂ ಕೂಡ ಆನ್ ಬರುತ್ತೆ. ರೈಟ್, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಯೂಸೇಜ್, ಸೈಡ್ ಅನ್ನೋ ವರ್ಡ್ ಬಂದಾಗ ಅದ್ರ ಹಿಂದೆ ಆನ್ ಬಂದೇ ಬರುತ್ತೆ. ಐ ಆಮ್ ಆನ್ ಯುವರ್ ಸೈಡ್, ನಾನು ನಿನ್ನ ಕಡೆ ಇದ್ದೀನಿ, ನಾನು ನಿನ್ನ ಸೈಡ್ ಇದ್ದೀನಿ, ನಿನ್ನ ಪರವಾಗಿದ್ದೀನಿ. ರೈಟ್, ಇಟ್ಸ್ ಆನ್ ದ ರೈಟ್ ಸೈಡ್, ಅದಿರೋದು ರೈಟ್ ಸೈಡ್ನಲ್ಲಿ. ಲೈ ಆನ್ ಯುವರ್ ಲೆಫ್ಟ್ ಸೈಡ್, ಎಡಗಡೆ ತಿರುಗಿ ಮಲ್ಕೋ ಅಂತಿರಲ್ಲ, ಈ ಥರ ನೆನ್ಬೇಕು. ಲೈ ಆನ್ ಯುವರ್ ಲೆಫ್ಟ್ ಸೈಡ್, ಲೈ ಆನ್ ಯುವರ್ ರೈಟ್ ಸೈಡ್. ಐ ನೀಡ್ ಯು ಆನ್ ಮೈ ಸೈಡ್, ನೀನು ನನ್ನ ಕಡೆ ಬರಬೇಕು. ಆರ್ ಯು ಆನ್ ಕಿರಣ್ ಸೈಡ್, ನೀನು ಕಿರಣ್ ಕಡೆ ಇದೆಯಾ ಅಂದರೆ ಕಿರಣ್ ಪರವಾಗಿದೆಯಾ ಅಂತನೂ ಮೀನಿಂಗ್ ಬರುತ್ತೆ. ರೈಟ್. ಮೈ ಪೇರೆಂಟ್ಸ್ ಆರ್ ಆನ್ ಮೈ ಸೈಡ್, ನನ್ನ ಪೇರೆಂಟ್ಸ್ ನನ್ನ ಕಡೆ ಇದ್ದಾರೆ. ದ ಶಾಪ್ ಈಸ್ ಆನ್ ದ ಲೆಫ್ಟ್ ಸೈಡ್, ಆನ್ ದಿ ಲೆಫ್ಟ್ ಸೈಡ್ ಆಫ್ ದ ರೋಡ್, ಆನ್ ದ ಲೆಫ್ಟ್ ಸೈಡ್ ಆಫ್ ದ ಟೆಂಪಲ್ ಅಂತ ಬರುತ್ತೆ. ವಿ ಆರ್ ಬೋತ್ ಆನ್ ದ ಸೇಮ್ ಸೈಡ್, ನಾವಿಬ್ಬರು ಒಂದೇ ಕಡೆ ಇದ್ದೀವಿ. ಪಾರ್ಕ್ ಯುವರ್ ಬೈಕ್ ಆನ್ ದಿಸ್ ಸೈಡ್ ಆಫ್ ದ ರೋಡ್, ರೋಡ್ನ ಈ ಸೈಡ್ನಲ್ಲಿ ಪಾರ್ಕ್ ಮಾಡು, ಆ ಸೈಡ್ ಇಲ್ಲ. ಡೋಂಟ್ ಪಾರ್ಕ್ ಯುವರ್ ಬೈಕ್ ಆನ್ ದಿ ಅದರ್ ಸೈಡ್ ಆಫ್ ದ ರೋಡ್ ಅನ್ಬೇಕು, ಆರ್ ಆನ್ ದಟ್ ಸೈಡ್ ಆಫ್ ದ ರೋಡ್ ಅಂತಾನೂ ಅನ್ಬೋದು. ರೈಟ್, ನೆನ್ಪಿಟ್ಕೊಳ್ಳಿ. ದಿಸ್ ಮೀನ್ಸ್ ಸಮ್ ಕನ್ಸ್ಟ್ರಕ್ಷನ್ ಆನ್ ದಿ ಅದರ್ ಸೈಡ್ ಆಫ್ ದಿ ಟೆಂಪಲ್. ಅಂದರೆ ನಾವು ಈ ಸೈಡ್ ಇದ್ದಾಗ ಟೆಂಪಲ್ನ ಆ ಕಡೆ ಅಂತ ಹೇಳೋದಕ್ಕೆ ಈ ಥರ ಹೇಳ್ತೀವಿ. ಅಂದರೆ ಟೆಂಪಲ್ನ ಆ ಕಡೆ, ಆನ್ ದಿ ಅದರ್ ಸೈಡ್ ಆಫ್ ದಿ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಿದೆ. ಸಂಬಡಿ ಸ್ಟ್ಯಾಂಡಿಂಗ್ ಆನ್ ದಿ ಅದರ್ ಸೈಡ್ ಆಫ್ ದಿ ಕಾಂಪೌಂಡ್, ಆನ್ ದಿ ಅದರ್ ಸೈಡ್ ಆಫ್ ದಿ ಗೇಟ್. ರೈಟ್, ಅಂದರೆ ಆ ಬದಿಗೆ ಅನ್ನೋ ಮೀನಿಂಗ್ ಬರ್ಕೊಳ್ಳಿ. ನೆಕ್ಸ್ಟ್ ಯೂಸೇಜ್, ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಿದ್ರೆ ಆನ್ ಯೂಸ್ ಮಾಡ್ತೀವಿ, ಆ್ಯಂಡ್ ಬೈ ಕೂಡ ಯೂಸ್ ಮಾಡ್ತೀವಿ. ಈ ಡಿಫ್ರೆನ್ಸ್ ತುಂಬ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈಗ ಇಲ್ಲಿ ನೋಡಿ, ಈಗ ಐ ವಾಸ್ ಆನ್ ದ ಬಸ್ ವೆನ್ ಯು ಕಾಲ್ಡ್ ಮೀ, ನೀ ಕಾಲ್ ಮಾಡಿದಾಗ ನಾನು ಬಸ್ಸಲ್ಲಿದ್ದೆ. ನೋಡಿ, ಈ ಥರ ಹೇಳ್ತೀವಲ್ಲ, ಐ ವಾಸ್ ಆನ್ ದ ಬಸ್ ಅನ್ಬೇಕಾಗ ಐ ವಾಸ್ ಇನ್ ದ ಬಸ್ ಅನ್ಬಾರ್ದು. ಆನ್ ದ ಬಸ್ ಅಂದರೆ ಬಸ್ ಮೇಲೆ ಅನ್ನೋ ಮೀನಿಂಗ್ ಬರಲ್ಲ, ಬಸ್ನಲ್ಲಿ ಅನ್ನೋ ಮೀನಿಂಗ್ ಬರುತ್ತೆ. ಮತ್ತೆ ಬಸ್ ಮೇಲೆ ಅನ್ನೋದಕ್ಕೆ ಏನನ್ಬೇಕು, ಅವಾಗ ಆನ್ ಟಾಪ್ ಆಫ್ ದ ಬಸ್ ಅನ್ಬೇಕು. ಪೀಪಲ್ ವರ್ ಸಿಟ್ಟಿಂಗ್ ಈವನ್ ಆನ್ ದಿ ಟಾಪ್ ಆಫ್ ದಿ ಬಸ್. ನೋಡಿ, ಬಸ್ನ ಟಾಪ್ನಲ್ಲಿ ಅಂದರೆ ಮೇಲ್ಗಡೆ, ನೋಡಿ ಅದು ಬಸ್ನ ಮೇಲೆ ಅನ್ನೋ ಮೀನಿಂಗ್ ಬರುತ್ತೆ. ರೈಟ್. ವಿ ಡೋಂಟ್ ಹ್ಯಾವ್ ಟೈಮ್, ವಿ ಕ್ಯಾನ್ ಟಾಕ್ ಆನ್ ದ ಬಸ್. ಈಗ ನಮ್ಗೆ ಟೈಮ್ ಇಲ್ಲ, ನಾವು ಬಸ್ನಲ್ಲಿ ಮಾತಾಡೋಣ ಅಂತಿರಲ್ಲ. ಐ ಆಮ್ ಲೀವಿಂಗ್ ಆನ್ ದಿ 8 o'clock ಟ್ರೈನ್, ಅಂದರೆ 8 ಗಂಟೆಗೆ ಒಂದು ಟ್ರೈನ್ ಇದೆ, ಅದನ್ನು ನಾನು ಏನಂತ ಕರಿತೀನಿ, 8 o'clock ಟ್ರೈನ್ ಅಂತ ಕರಿತಾ ಇದ್ದೀನಿ. ಆ ಟ್ರೈನಲ್ಲೇ ನಾನು ಈಗ ಹೋಗೋದು, ಐ ಆಮ್ ಲೀವಿಂಗ್ ಆನ್ ದ್ಯಾಟ್ ಟ್ರೈನ್ ಅಂತಾನೆ ಅನ್ಬೇಕು. ಬೈ ಬರಲ್ವಾ, ಆಮೇಲೆ ಹೇಳ್ತೀನಿ ನೋಡಿ. ಐ ಹ್ಯಾವ್ ನೆವರ್ ಬೀನ್ ಆನ್ ಅ ಪ್ಲೇನ್ ಬಿಫೋರ್, ನಾನು ಯಾವತ್ತೂ ಪ್ಲೇನ್ನಲ್ಲಿ ಹೋಗೇ ಇಲ್ಲ, ಅಂದರೆ ಪ್ಲೇನಲ್ಲಿ ಯಾವತ್ತೂ ಟ್ರಾವೆಲ್ ಮಾಡೇ ಇಲ್ಲ, ಈ ಥರನೇ ಹೇಳಬೇಕು. ದೀಸ್ ಐಟಮ್ಸ್ ಆರಂಟ್ ಅಲೋಡ್ ಆನ್ ದ ಮೆಟ್ರೋ ಟ್ರೈನ್, ಅಂದರೆ ಮೆಟ್ರೋ ಟ್ರೈನಲ್ಲಿ ಇವನ್ನೆಲ್ಲ ಅಲೋ ಮಾಡಲ್ಲ, ಆನ್ ದ ಮೆಟ್ರೋ ಟ್ರೈನ್ ಅಂತಾನೇ ಅನ್ಬೇಕು. ಅಂದರೆ ಮೆಟ್ರೋ ಟ್ರೈನ್ನಲ್ಲಿ, ಪ್ಲೇನ್ನಲ್ಲಿ, ಬಸ್ನಲ್ಲಿ ಅಂತ ಮಾತಾಡೋವಾಗ ಇದೇ ಥರನೇ ಹೇಳಿ. ಇವೆಲ್ಲನೂ ಕೂಡ ಒಂದು ಸ್ಪೆಸಿಫಿಕ್ ಇವೆಂಟ್ ಬಗ್ಗೆ ಮಾತಾಡ್ತಿದ್ದೀರ, ಬಸ್ನಲ್ಲಿದ್ದಾಗ, ಟ್ರೈನ್ನಲ್ಲಿದ್ದಾಗ, ಪ್ಲೇನ್ನಲ್ಲಿದ್ದಾಗ. ಬಟ್ ನೀವು ಜನರಲ್ ಟ್ರಾವೆಲ್ ಬಗ್ಗೆ ಮಾತಾಡೋವಾಗ ಮಾತ್ರ ಬೈ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಐ ಯೂಶಲಿ ಟ್ರಾವೆಲ್ ಬೈ ಟ್ರೈನ್, ಐ ಯೂಶಲಿ ಟ್ರಾವೆಲ್ ಬೈ ಬಸ್. ಇಲ್ಲಿ ಬೈ ಬರುತ್ತೆ.
ಅಂದರೆ ನೀವು ಯೂಶ್ವಲಿ ಯಾವುದ್ರಲ್ಲಿ ಟ್ರಾವೆಲ್ ಮಾಡ್ತೀರಾ, ಯಾವುದ್ರಲ್ಲಿ ಕಮ್ಯೂಟ್ ಮಾಡ್ತೀರಾ? ಟ್ರೈನ್ ಹಿಂದೆ, ಬಸ್ ಹಿಂದೆ ಬೈ ಬರುತ್ತೆ. ಆ್ಯಂಡ್ ಇಲ್ಲೂ ನೋಡಿ, ಐ ಗೋ ಟು ಮೈ ವರ್ಕ್ ಬೈ ಬಸ್ ಅನ್ಬೇಕು, ಐ ಗೋ ಟು ಮೈ ವರ್ಕ್ ಬೈ ಆಟೋ, ಬೈ ವಾಕ್, ಇಲ್ಲೆಲ್ಲ ಬೈ ಬರುತ್ತೆ. ಅಂದರೆ ಇದು ಜನರಲ್ ಟ್ರಾವೆಲ್ ಬಗ್ಗೆ ಮಾತಾಡ್ತಿದ್ದೀರಾ ನೀವು. ಬಟ್ ನಿಮ್ಮ ಹತ್ರ ಓನ್ ವೆಹಿಕಲ್ಸ್ ಇದ್ರೆ ಇನ್ ಅನ್ಬೇಕು. ಐ ಗೋ ಟು ಮೈ ವರ್ಕ್ ಇನ್ ಮೈ ಕಾರ್, ಐ ಗೋ ಟು ಮೈ ವರ್ಕ್ ಇನ್ ಮೈ ಬೈಕ್. ನಾನು ಕಾರಲ್ಲೇ ಹೋಗ್ತೀನಿ, ನಾನು ಬೈಕಲ್ಲೇ ಹೋಗ್ತೀನಿ ಅಂತಿರಲ್ವಾ, ಇಲ್ಲಿ ಇನ್ ಬರುತ್ತೆ. ಅಂದರೆ ನಿಮ್ಮ ಸ್ವಂತ ವೆಹಿಕಲ್ಸ್ ಇದ್ರೆ, ನಿಮ್ಮ ಫ್ರೆಂಡ್ಸ್ನ ವೆಹಿಕಲ್ಸ್ ಇದ್ರೂ ಕೂಡ, ರೈಟ್. ಆ್ಯಂಡ್ ಇದು ಕೂಡ ನೋಡಿ, ದೇ ಅರೈವ್ಡ್ ಇನ್ ಅ ಕ್ಯಾಬ್, ದೇ ಅರೈವ್ಡ್ ಇನ್ ಅ ಟ್ಯಾಕ್ಸಿ, ಇಲ್ಲೂ ಇನ್ ಬರುತ್ತೆ. ಯಾಕೆಂದರೆ ಇದು ಜನರಲ್ ಟ್ರಾವೆಲ್ ಅಲ್ಲ. ನೆನ್ನೆ ಅವರು ಕ್ಯಾಬಲ್ಲಿ ಬಂದರು, ನೆನ್ನೆ ಅವರು ಒಂದು ಟ್ಯಾಕ್ಸಿಲಿ ಬಂದರು ಅಂತ ಹೇಳ್ತಾ ಇದ್ದೀವಿ. ಯಾರಾದರೂ ಕಾಲ್ ಮಾಡಿದರೆ ನೀವು ಎಲ್ಲಿದ್ದೀರ ಅಂತ ಕೇಳಿದ್ರೆ ಅವ್ರಿಗೆ ಹೇಳಿ ಐ ಆಮ್ ಆನ್ ದ ಬಸ್ ನಾವು, ಐ ಆಮ್ ಆನ್ ದ ಟ್ರೈನ್ ನಾವು ಅಂತ ಹೇಳಿ, ರೈಟ್. ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ಈಗ ಆನ್ ತುಂಬ ಕಡೆನೂ ಯೂಸ್ ಆಗುತ್ತೆ. ಆ್ಯಂಡ್ ಕೆಲವು ವರ್ಡ್ಸ್ ಹಿಂದೆ ಕಾಮನ್ ಆಗಿ ಆನ್ ಬಂದೇ ಬರುತ್ತೆ. ಆ್ಯಂಡ್ ಅವು ತುಂಬ ಕಾಮನ್ ಆಗಿ ಹೆಚ್ಚು ಯೂಸ್ ಆಗ್ತಾ ಇರೋಂತಹ ವರ್ಡ್ಗಳು ಕಾಂಬಿನೇಷನ್. ಆ ವರ್ಡ್ ಬಂದರೆ ಅದ್ರ ಹಿಂದೆ ಯಾವಾಗಲೂ ಆನ್ ಇದ್ದೇ ಇರುತ್ತೆ. ಈ ಒಂದು 30 ಕಾಮನ್ ಕಾಂಬಿನೇಷನ್ಸ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ, ಬರೆದಿಟ್ಕೊಂಡ್ಬಿಟ್ರೆ ಸಾಕು, ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಆನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾವ್ಯಾವ ತರಹದ ವರ್ಡ್ಸ್ಗಳ ಹಿಂದೆ ಬರುತ್ತೆ ಅನ್ನೋದು, ರೈಟ್. ಇಲ್ಲಿ ನೋಡ್ಕೊಂಡು ಹೋಗಿ. ಈಗ ಐ ಆಮ್ ಆನ್ ಅ ಡಯಟ್ ಅನ್ಬೇಕು, ಅಂದರೆ ನೀವು ಡಯಟ್ ಮಾಡ್ತಿರ್ತೀರಾ, ರೈಟ್. ಅಂದರೆ ನೀವು ಡಯಟ್ನ ಫಾಲೋ ಮಾಡ್ತಿದ್ದೀರಾ ಅಂತ ಅರ್ಥ. ಇಟ್ ವಾಸ್ ಆನ್ ಸೇಲ್, ಅಂದರೆ ಅದು ಸೇಲ್ಗಿತ್ತು ಅಂತ ಹೇಳ್ತಾ ಇದ್ದೇವೆ. ವಿ ಆರ್ ಆನ್ ಟೈಮ್, ನಾವು ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ, ವಿ ಆರ್ ಆನ್ ಟೈಮ್. ಇನ್ ಟೈಮ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳ್ತೀನಿ. ಐ ಆಮ್ ಆನ್ ಪೇಜ್ 30, ಅಂದರೆ ನೀವು ಪೇಜ್ 30ನಲ್ಲಿ ಈಗ ಓದ್ತಿರ್ತೀರಾ, ಪೇಜ್ 30ನಲ್ಲಿ ಏನೋ ಬರೀತಿರ್ತೀರಾ, ಐ ಆಮ್ ಆನ್ ಪೇಜ್ 30 ಅನ್ಬೇಕು. ಐ ಆಮ್ ಆನ್ ಅ ಜರ್ನಿ ಅನ್ಬೇಕು, ಅಂದರೆ ನೀವು ಜರ್ನಿ ಮಾಡ್ತಿರ್ತೀರಾ ಒಂದು ಜಾಗಕ್ಕೆ, ಐ ಆಮ್ ಆನ್ ಅ ಜರ್ನಿ ನಾವು. ಐ ಆಮ್ ಆನ್ ಮೆಡಿಕೇಶನ್, ಅಂದರೆ ನಿಮ್ಮ ಡಾಕ್ಟರ್ ನಿಮಗೆ ಇಷ್ಟು ದಿನಕ್ಕಾಗುವಂಥ ಮೆಡಿಸಿನ್ಸ್ ಕೊಟ್ಟಿರ್ತಾರೆ, ಆವಾಗ ಯು ಆರ್ ಆನ್ ಮೆಡಿಕೇಶನ್. ನೀವು ಡೈಲಿ ಮೆಡಿಸಿನ್ ತೊಗೊಳ್ತಾ ಇದ್ರೆ ಈ ಥರ ನೀವು ಹೇಳ್ಬೋದು ಐ ಆಮ್ ಆನ್ ಮೆಡಿಕೇಶನ್ ಅಂತ. ಅದೇ ಥರ ನೀವು ಯಾರಿಗಾದ್ರೂ ಕೇಳಬೇಕು, ಆರ್ ಯು ಆನ್ ಎನಿ ಮೆಡಿಕೇಶನ್, ಹೂ ಇಸ್ ಆನ್ ದ ಲೈನ್, ಅಂದರೆ ಫೋನಲ್ಲಿ ಮಾತಾಡ್ತಾ ಇರುವಾಗ ಹೂ ಇಸ್ ಆನ್ ದ ಲೈನ್, ಹೂ ಇಸ್ ಆನ್ ದ ಫೋನ್ ಅಂತೀವಿ. ಹಿ ಡಿಡ್ ಇಟ್ ಆನ್ ಪರ್ಪಸ್, ಉದ್ದೇಶಪೂರ್ವಕವಾಗಿ. ಐ ಹರ್ಡ್ ಇಟ್ ಆನ್ ದ ನ್ಯೂಸ್, ನ್ಯೂಸ್ನಲ್ಲಿ ನೀವೇನೋ ಕೇಳಿದ್ರಿ, ಐ ಹರ್ಡ್ ಇಟ್ ಆನ್ ದ ನ್ಯೂಸ್ ಅಂತಲೇ ಅನ್ಬೇಕು. ದೆ ಟ್ರಾವೆಲ್ಡ್ ಆನ್ ಫುಟ್, ಅಂದರೆ ನಡ್ಕೊಂಡೆ ಟ್ರಾವೆಲ್ ಮಾಡಿದರು. ಸೊ ಇಲ್ಲಿ ನಾನು ಕೊಡ್ತಾ ಇರೋಂಥ ಎಲ್ಲ ಸೆಂಟೆನ್ಸ್ಗಳಲ್ಲೂ ಆ ಆಬ್ಜೆಕ್ಟ್ ಜೊತೆ ಆನ್ ಬಂದೇ ಬರುತ್ತೆ. ಇನ್ ಫುಟ್ ಅಂತ ಹೇಳಲ್ಲ, ಇನ್ ದ ನ್ಯೂಸ್ ಅನ್ನಲ್ಲ, ಇನ್ ಪರ್ಪಸ್, ಇನ್ ಅ ಜರ್ನಿ ಅನ್ನಲ್ಲ, ಆನೇ ಇರುತ್ತೆ. ಎಲ್ಲದನ್ನು ಲಿಸ್ಟ್ ಮಾಡಿ ಇಟ್ಕೊಳ್ಳಿ ನೀವು, ರೈಟ್. ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ ಅದೇ ಥರ. ಐ ಆಮ್ ಆನ್ ಮೈ ಬ್ರೇಕ್, ಅಂದರೆ ನೀವು ಕೆಲಸದಿಂದನೋ ಅಥವಾ ಯಾವುದರಿಂದನೋ ಬ್ರೇಕ್ ತೊಗೊಂಡಿರ್ತೀರಾ, ಈಗ ಬ್ರೇಕ್ನಲ್ಲಿ ಇರ್ತೀರಾ, ಐ ಆಮ್ ಆನ್ ಮೈ ಬ್ರೇಕ್ ನಾವು ಅನ್ಬೇಕು. ಐ ಆಮ್ ಹಿಯರ್ ಆನ್ ಬಿಸ್ನೆಸ್, ಬಿಸ್ನೆಸ್ ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತಿರಲ್ವಾ, ಐ ಆಮ್ ಹಿಯರ್ ಆನ್ ಬಿಸ್ನೆಸ್ ಅಂತಲೇ ಅನ್ಬೇಕು. ದ ಪ್ರಿನ್ಸಿಪಲ್ ಈಸ್ ಆನ್ ಲೀವ್, ರಜೆಯಲ್ಲಿದ್ದಾರೆ. ಐ ಫೀಲ್ ಲೈಕ್ ಗೋಯಿಂಗ್ ಆನ್ ಅ ಟ್ರಿಪ್, ಟ್ರಿಪ್ಪಿಗೆ ಹೋಗ್ಬೇಕು ಅನ್ನಿಸ್ತಾ ಇದೆ ನನಗೆ ಅಂತಿರಲ್ವಾ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಟು ಅ ಟ್ರಿಪ್ ಅಂತಾರೆ, ಟು ಟ್ರಿಪ್ ಬರಲ್ಲ. ಯಾಕೆಂದರೆ ಟ್ರಿಪ್ ಅನ್ನೋದೊಂದು ಡೆಸ್ಟಿನೇಷನ್ ಅಲ್ಲ. ಟು ಮುಂದೆ ಒಂದು ಡೆಸ್ಟಿನೇಷನ್ ಹಾಕ್ತೀವಿ ಯಾವಾಗಲೂ, ಟು ಮೈಸೂರು, ಟು ಡೆಲ್ಲಿ, ಈ ಥರ ಇರುತ್ತೆ, ರೈಟ್. ಟ್ರಿಪ್ ಅನ್ನೋದೊಂದು ಜಾಗದ ಹೆಸರು ಅಲ್ಲ ಅಲ್ವಾ, ಅದಕ್ಕೆ ಅನ್ಬೇಕು ಆನ್ ಅ ಟ್ರಿಪ್ ಅಂತ ಯಾವಾಗಲೂ. ಅದೇ ಥರ ಆನ್ ಅ ಟೂರ್ ಅಂತೀವಿ. ದ ವರ್ಕರ್ಸ್ ಆರ್ ಆನ್ ಸ್ಟ್ರೈಕ್, ಅಂದರೆ ಅವರಿಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಸೊ ದೇ ಆರ್ ಆನ್ ಸ್ಟ್ರೈಕ್, ಅವ್ರು ಸ್ಟ್ರೈಕಲ್ಲಿದ್ದಾರೆ ಈಗ. ಐ ವಾಸ್ ನಾಟ್ ಆನ್ ಡ್ಯೂಟಿ ಯೆಸ್ಟರ್ಡೇ, ನಿನ್ನೆ ನಾನು ಡ್ಯೂಟಿಲಿ ಇರಲಿಲ್ಲ, ಆನ್ ಡ್ಯೂಟಿ ಅನ್ಬೇಕು. ಅದಕ್ಕೆ ಆಪೋಸಿಟ್ ಆಫ್ ಡ್ಯೂಟಿ, OFF. ದೇ ಆರ್ ಆನ್ ದೇರ್ ಹನಿಮೂನ್, ಅಂದರೆ ಈಗ ಅವ್ರು ಹೋಗಿದ್ದಾರೆ, ಸೊ ಅವಾಗ ಇದೇ ಥರನೇ ಹೇಳಬೇಕು. ಐ ವಾಸ್ ಔಟ್ ಆಫ್ ಬ್ಯಾಂಗ್ಳೂರ್ ಆನ್ ವೆಕೇಶನ್, ವೆಕೇಶನಲ್ಲಿ ನೀವು ಹೊರಗಡೆ ಹೋಗಿದ್ದಾಗ ಈ ಥರ ಅನ್ಬೇಕು. ವಿ ಆರ್ ಆನ್ ಅ ಮಿಷನ್ ಟು ಎಜುಕೇಟ್ ರೂರಲ್ ಇಂಡಿಯಾ, ಆನ್ ಅ ಮಿಷನ್ ಅನ್ಬೇಕು, ಅಂದರೆ ಗೋಲ್, ಒಂದು ಉದ್ದೇಶ, ಧ್ಯೇಯೋದ್ದೇಶ ಅಂತಿರಲ್ಲ. ರಿಮೆಂಬರ್ ದಿಸ್ ವೆನ್ ಯು ಗೋ ಆನ್ ಅ ಜರ್ನಿ, ನೀವು ಜರ್ನಿ ಮಾಡೋವಾಗೆಲ್ಲ ಇದನ್ನ ನೆನ್ಪಿಟ್ಕೋ ಅಂತ ಹೇಳ್ತಾ ಇದ್ದೀವಿ. ಐ ಆಮ್ ವರ್ಕಿಂಗ್ ಆನ್ ದ್ಯಾಟ್, ಅಂದರೆ ಯಾವುದೋ ಒಂದು ವಿಷಯ, ಯಾವುದೋ ಒಂದು ಕೆಲಸ ಅಥವಾ ಯಾವುದೋ ಒಂದು ಬಿಸ್ನೆಸ್ ಅವ್ರ ಏನಾದರೂ ಒಂದು ಆ್ಯಕ್ಟಿವಿಟಿ, ನೀವು ಅದ್ರ ಮೇಲೆ ಕೆಲಸ ಮಾಡ್ತಿದ್ದೀರಾ, ಅಂದರೆ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ, ಇಂಪ್ರೂವ್ ಮಾಡ್ತಾ ಇದ್ದೀವಿ, ಬಿಲ್ಡ್ ಮಾಡ್ತಾ ಇದ್ದೀವಿ, ಆವಾಗ ಹೇಳ್ತಾರೆ ಈ ಥರ. ಐ ಮೆಟ್ ದೆಮ್ ಆನ್ ದ ವೇ, ಅಂದರೆ ಬರುವ ದಾರಿಯಲ್ಲಿ. ಯು ಆರ್ ಆನ್ ದ ರೈಟ್ ಟ್ರ್ಯಾಕ್, ಆನ್ ದ ರೈಟ್ ಟ್ರ್ಯಾಕ್. ಡೋಂಟ್ ಲೈ ಆನ್ ಯುವರ್ ಸ್ಟಮಕ್ ಅನ್ಬೇಕು, ಅಂದರೆ ಮಲಗಿರೋವಾಗ ಉಲ್ಟಾ ತಿರುಗಿ ಮಲ್ಕೊಂಡ್ರೆ ಅವಾಗ ನೀವು ಹೇಳ್ತಿರಲ್ಲ ಆ ಥರ ಮಲ್ಕೋಬೇಡ, ಡೋಂಟ್ ಲೈ ಆನ್ ಯುವರ್ ಸ್ಟಮಕ್ ಅನ್ನಿ. ಹಿ ಈಸ್ ಆಲ್ವೇಸ್ ಆನ್ ದ ಕಂಪ್ಯೂಟರ್, ಅವ್ನು ಯಾವಾಗಲೂ ಕಂಪ್ಯೂಟರ್ನಲ್ಲೇ ಇರ್ತಾನೆ, ಅಂದರೆ ಯಾವಾಗಲೂ ಕಂಪ್ಯೂಟರ್ ಯೂಸ್ ಮಾಡ್ತಾನೆ ಇರ್ತಾನೆ, ಏನೋ ಮಾಡ್ತಿರ್ತಾನೆ ಕಂಪ್ಯೂಟರ್ನಲ್ಲಿ. ಸೊ ಅವಾಗ ನೀ ಈಸ್ ಆಲ್ವೇಸ್ ಆನ್ ದ ಕಂಪ್ಯೂಟರ್.
ಈಸ್ ಆಲ್ವೇಸ್ ಆನ್ ಫೇಸ್ಬುಕ್, ಈಸ್ ಆಲ್ವೇಸ್ ಆನ್ ವಾಟ್ಸ್ಆ್ಯಪ್. ಇದೇ ಥರನೇ ಅನ್ಬೇಕು, ಬರೆದಿಟ್ಕೊಳ್ಳಿ ಅಲ್ಲ. ಡಿಡ್ ಯು ಡೂ ದಿಸ್ ಆನ್ ಯುವರ್ ಓನ್? ಆನ್ ಯುವರ್ ಓನ್ ಅಂದರೆ ನೀನೇ ಸ್ವಂತವಾಗಿ ಮಾಡ್ದ್ಯಾ, ಸ್ವತಃ ನೀನೇ ಮಾಡ್ದ್ಯಾ, ವಿತೌಟ್ ಎನಿಬಡೀಸ್ ಹೆಲ್ಪ್? ಎಸ್, ಐ ಡಿಡ್ ಇಟ್ ಆನ್ ಮೈ ಓನ್. ದ ಟ್ರೈನ್ ಅರೈವ್ಡ್ ಆನ್ ಶೆಡ್ಯೂಲ್ ಅಂದರೆ ಶೆಡ್ಯೂಲ್ನ ಪ್ರಕಾರ ಕರೆಕ್ಟ್ ಟೈಮ್ಗೆ. ದಿ ಎಂಟೈರ್ ಬಿಲ್ಡಿಂಗ್ ವಾಸ್ ಆನ್ ಫೈರ್ ಅಂದರೆ ಪೂರ್ತಿ ಬಿಲ್ಡಿಂಗ್ಗೆ ಬೆಂಕಿ ಹತ್ತಿತ್ತು. ಸೊ ಅವಾಗ ಅನ್ಬೇಕು ದ ಎಂಟೈರ್ ಬಿಲ್ಡಿಂಗ್ ವಾಸ್ ಆನ್ ಫೈರ್. ಆನ್ ಫೈರ್ ಅನ್ಬೇಕು. ದ ಹೌಸ್ ಇಸ್ ಆನ್ ಫೈರ್ ಅಂದರೆ ಮನೆಗೆ ಬೆಂಕಿ ಬಿದ್ದಿದೆ. ರೈಟ್? ಎಲೆಕ್ಟ್ರಿಕ್ ವೆಹಿಕಲ್ಸ್ ರನ್ ಆನ್ ಎಲೆಕ್ಟ್ರಿಸಿಟಿ. ಆನ್ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಸಿಟಿನ ಬಳಸ್ಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ಸ್ ರನ್ ಆಗುತ್ತೆ. ರೈಟ್? ದಿಸ್ ಬೀನ್ ಅನ್ ಆರ್ಗ್ಯುಮೆಂಟ್ ಆನ್ ದ ನ್ಯೂ ಪಾಲಿಸಿ ಅಂದರೆ ಅದರ ಕುರಿತಾಗಿ, ಅದರ ಬಗ್ಗೆ ಈ ಥರ ಹೇಳ್ತೀವಿ. ಆನ್ ಮುಂದೆ ಈ ಥರ ಒಂದು ಟಾಪಿಕ್ನ ಮೆನ್ಷನ್ ಮಾಡ್ತೀವಿ. ಆನ್ ಸಮ್ ಸ್ಕೀಮ್, ಆನ್ ಸಮ್ ಪ್ರಾಜೆಕ್ಟ್, ಆನ್ ಸಮ್ ಐಡಿಯಾ, ಈ ಥರ ಇದೆ ಅಂದರೆ ಅದ್ರ ಕುರಿತಾಗಿ, ಅದ್ರ ಬಗ್ಗೆ ಡಿಬೇಟ್ ನಡೀತಾ ಇರುತ್ತೆ, ಮಾತಾಡ್ತಿರ್ತಾರೆ. ರೈಟ್? ಅವಾಗೆಲ್ಲ ಆನ್ ಯೂಸ್ ಆಗುತ್ತೆ. ನೀವು ನಿಮ್ಮ ಸ್ವಂತ ಎಕ್ಸಾಂಪಲ್ಸ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ರೈಟ್? ಸೊ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ಇನ್ನೊಂದ್ಸರಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಇದೇ ಥರ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಆ ವಿಡಿಯೋ ಕೂಡ ಮಿಸ್ ಮಾಡಬೇಡಿ, ನೋಡಿ. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.